ಅಧ್ಯಾಯ 21. ಒಳ್ಳೇದಾಯ್ತು. ಅವ್ರು ಎಂಥ ವಿಜ್ಞಾನಿನೇ? ದೇವ್ರಿಲ್ಲ ಅಂತ ಹೇಳಿದ್ರೆ ತಂದೆ ತಾಯಿ ಇಲ್ಲದೆ ಮಕ್ಕಳು ಇರೋದಕ್ಕೆ ಸಾಧ್ಯನಾ? ಏನು ವಿದ್ಯಾವಂತರೋ ಏನೋ ಎಂದು ಡಾಕ್ಟರ್ ಪಾಟೀಲರ ಬಗ್ಗೆ ಕೃಷ್ಣೇಗೌಡ ಗೊಣಗ್ದ. ಅವನಿಗೆ ಜಯಂತಿ ಆ ದಿನ ಕಾಲೇಜಲ್ಲಿ ನಡೆದ ಘಟನೆಗಳನ್ನ ಹೇಳ್ತಾ ಇದ್ಲು. ಉದ್ಭವ ವೆಂಕಟೇಶ್ವರ ಸ್ವಾಮಿ ಭಕ್ತ ಸಮುದಾಯಕ್ಕೆ ಸೇರಿದ ಕೃಷ್ಣೇಗೌಡನಿಗೆ ಪಾಟೀಲರು ದೇವಸ್ಥಾನದ ಮೈಕಿನ ಕಿರುಚಾಟಕ್ಕೆ ವಿರೋಧಿಗಳಾಗಿದ್ದಾರೆಂದು ತಿಳಿದು ಕೋಪ ಇತ್ತು. ಜಯಂತಿ ಏನನ್ನೋ ಕೃಷ್ಣೇಗೌಡನಿಗೆ ಹೇಳ್ತಾ ಇದ್ಲು. ಆದ್ರೆ ಕೃಷ್ಣೇಗೌಡನಿಗೆ ತಲೆಯೊಳಗೆ ಓಡ್ತಿದ್ದು ಬೇರೆಯೇ. ಇದ್ಯಾಕೋ ಮನುಷ್ಯರ ಕೆಲಸ ಕಂಡಂಗೆ ಕಾಣ್ತಿಲ್ಲ ಎಂದು ಚೀಂಕ್ರ ಕಲ್ಲು ಬೀಳುವುದರ ಬಗ್ಗೆ ಹೇಳಿದ್ದು ನೋಡಿ ಅವನು ಕಂಗಾಲಾಗಿದ್ದ. ಯಾಕೆಂದ್ರೆ ಎಂಥ ವೈರಿಯನ್ನಾದರೂ ಎದುರಿಸ್ಬೋದು, ಈ ದೆವ್ವ ಪಿಸಾಚಿಗಳಂತ ಅದೃಶ್ಯ ವೈರಿಗಳನ್ನ ಹೇಗೆ ಎದುರಿಸೋದು? ಕಲ್ಲು ಬೀಳುತ್ತಾನೆ, 4 ದಿನ ಬೀಳ್ತದೆ, ಆಮೇಲೆ ತಾನಾಗಿ ನಿಲ್ತದೆ ಎಂದುಕೊಂಡ. ಆದರೆ ನಿಜವಾಗಿಯೂ ಅವನಿಗೆ ಇದಕ್ಕಿಂತ ಮುಖ್ಯವಾಗಿ ತಲೆ ಕೊರೆದು ತಿಂತಿದ್ದು ಎಂದ್ರೆ ಕೃಷ್ಣೇಗೌಡರ ದಾಸ್ತಾನಿನ ಏಲಕ್ಕಿ ಎಲ್ಲವನ್ನು ಹರಾಜಿನಲ್ಲಿ ಕೂಗಿ ಯಾವನೋ ಕೊಂಡ್ಕೊಂಡಿದ್ದ. ಈ ರೀತಿ ಲಕ್ಷಾಂತರ ರೂಪಾಯಿ ಮಾಲ್ಗಳನ್ನ ಒಮ್ಮೆಗೆ ಬಿಕರಿ ಮಾಡಿದವ ಯಾರು ಅಂತ ತನಿಖೆ ಮಾಡಲಾಗಿ ಕೃಷ್ಣೇಗೌಡನಿಗೆ ಸಿಡಿಲು ಹೊಡೆದಂತೆ ಅರಿವಿಗೆ ಬಂತು, ಆತ ಸುಲೇಮಾನ್ ಯೂಸುಫ್ ಬೇರಿ ಕಡೆಯವನು ಎಂದು. ಸುಲೇಮಾನ್ ಯೂಸುಫ್ ಬೇರಿ ಕೆಸರೂರಿಗೆ ಆಗಮಿಸಿದ್ದು ಒಣಮೀನು ಮಾರಾಟ ಮಾಡಲು. ಆತ ಕೆಲವೇ ವರ್ಷಗಳಲ್ಲಿ ಕೆಸರೂರಿನ ಕೋಟ್ಯಾಧಿಪತಿಯಾಗಿದ್ದು ಮಾತ್ರ ಯಾರಿಗೂ ತಿಳಿಯದ ಸಂಗತಿಯಾಗಿತ್ತು. ಕೆಲವರು ಆತ ಮಾರಾಟಕ್ಕೆ ತಂದು ಒಣಮೀನಿನ ಚೀಲದಲ್ಲಿ ಒಮ್ಮೆ ಕಳ್ಳ ಸಾಗಾಣಿಕೆದಾರರ ಚಿನ್ನದ ಗಟ್ಟಿಗಳು ದಾರಿ ತಪ್ಪಿ ಬಂದುಬಿಟ್ಟಿತ್ತಂದು ಅಂದಿನಿಂದ ಸುಲೈಮಾನ್ ಯೂಸುಫ್ ಬೇರಿಯ ನಸೀಬು ಬದಲಾಗಿ ಹೋಯ್ತೆಂದು ಹೇಳ್ತಾ ಇದ್ರು. ಮತ್ತೆ ಕೆಲವರು ಇವನು ಕೊಯಮತ್ತೂರಿಂದ ನೋಟ್ ಪ್ರಿಂಟ್ ಮಾಡುವವನ್ನ ಕರೆಸಿ ಅವರಿಂದ ಲಕ್ಷ ಲಕ್ಷ ನೋಟ್ ಪ್ರಿಂಟ್ ಮಾಡಿಸಿ ಆಮೇಲೆ ಅವರು ಮೂವರನ್ನು ಮುಗಿಸಿದನೆಂದು ಮಾತಾಡ್ತಿದ್ರು. ಹೀಗೆ ಒಟ್ಟಿನಲ್ಲಿ ತಕ್ಷಣದ ಶ್ರೀಮಂತಿಕೆಗೆ ಯಾವ ಯಾವ ಕ್ಷಿಪ್ರ ಮಾರ್ಗಗಳಿವೆ ಎಂದು ತಮ್ಮ ಕಲ್ಪನೆಗೆ ಒಳೆಯುತ್ತಿತ್ತೋ ಅವನ್ನೆಲ್ಲ ಸುಲೈಮಾನ್ ಬೇರಿಗೆ ಆರೋಪಿಸಿ ಮಾತಾಡ್ತಾ ಇದ್ರು. ಸುಲೈಮಾನ್ ಬೇರಿ ಬಳಿ 3 ಹಡಗಿದ್ವು. ಅರಬ್ ದೇಶಗಳೊಂದಿಗೆ ಆತ ರಫ್ತು ವ್ಯಾಪಾರ ನಡೆಸುತ್ತಿದ್ದ. ಅಲ್ಲಿಂದ ಖರ್ಜೂರವನ್ನು ಭಾರತಕ್ಕೆ ಸಾಗಿಸಿ ಇಲ್ಲಿಂದ ಹುಣಸೆಹಣ್ಣು ಇತ್ಯಾದಿಗಳನ್ನ ರಫ್ತು ಮಾಡ್ತಾ ಇದ್ದ. ಇದರೊಂದಿಗೆ ಏಲಕ್ಕಿ ಮುಂತಾದವುಗಳ ಕಳ್ಳ ಸಾಗಾಣಿಕೆಯನ್ನು ನಡೆಸುತ್ತಿದ್ದ. ಅವನ ಈಚಿನ ಹೊಸ ವ್ಯಾಪಾರ ಎಂದರೆ ಕೆಸರೂರಿನಲ್ಲಿ ಒಂದು ಏಲಕ್ಕಿ ಮಂಡಿ ತೆರೆದು ಅವನೇ ಕೊಂಡು ನೇರ ರಫ್ತು ವ್ಯಾಪಾರಕ್ಕೆ ಇಳಿಯೋದು. ಅದಕ್ಕಾಗಿ ಕೆಸರಿನಲ್ಲಿ ಕಕ್ಕುಂಜಿ ಬೇರಿ ಮಳಿಗೆಯನ್ನು ಕೊಂಡು ಮಲಬಾರ್ ಏಲಕ್ಕಿ ಮಂಡಿ ತೆರೆಯುವ ಹವಣಿಕೆಯಲ್ಲಿದ್ದ. ಇದೇ ನಿಜವಾಗಿಯೂ ಕೃಷ್ಣೇಗೌಡನಿಗೆ ತಲೆ ತಿನ್ನುತ್ತಿದ್ದು, ಏಕೆಂದರೆ ಆತನಿಗೆ ಸುಲೇಮಾನ್ ಬೇರಿ ಜೊತೆ ಪೈಪೋಟಿ ನಡೆಸುವುದು ಸಾಧ್ಯ ಇರಲಿಲ್ಲ. ಇನ್ನೊಂದು ಕೃಷ್ಣಪ್ಪಗೌಡನಿಗಿದ್ದ ಪ್ರತಿಕೂಲ ಪರಿಸ್ಥಿತಿ ಅಂದರೆ ಏಲಕ್ಕಿ ಚಿಲ್ಲರೆ ವ್ಯಾಪಾರವೆಲ್ಲ 100ಕ್ಕೆ 100ರಷ್ಟು ಬೇರಿಗಳೇ ನಡೆಸುತ್ತಾ ಇದ್ರು. ಈಗ ಸುಲೇಮಾನ್ ಬೇರಿ ಮಂಡಿ ತೆರೆದೊಡನೆ ಈ ವಾಣಿಜ್ಯ ಮಾರ್ಗಗಳೆಲ್ಲ ನೇರವಾಗಿ ಅವನ ಮಂಡಿಯ ಮಾರ್ಗವನ್ನೇ ಹಿಡಿತವೆ. ಸುಲೇಮಾನ್ ಬೇರಿ ಕಳ್ಳ ಸಾಗಾಣಿಕೆ, ಲಂಚ, ಅರಣ್ಯನಾಶ ಮುಂತಾದ ಅನೇಕವನ್ನು ನಡೆಸಿದರೂ ಕೆಸರೂರಿನ ಜನರ ತಲೆಗೆ ಇದ್ಯಾವುವೂ ತಾಗಿಯೇ ಇರಲಿಲ್ಲ. ಆದರೆ ಸುಲೇಮಾನ್ ಬೇರಿಯ ಅಪಾಯ ಅವರಿಗೆ ತಟ್ಟಲಾರಂಭಿಸಿದ ರೀತಿಯೇ ಬೇರೆ. ಸುಲೇಮಾನ್ ಬೇರಿ ಹೋದಲ್ಲೆಲ್ಲ ತನ್ನ ಕಡೆಯ ಜನಗಳಿಗೆ ಕೆಲಸ ಕೊಡ್ತಿದ್ದ. ಎಲ್ಲೆಲ್ಲಿ ಯಾವ್ಯಾವ ಕಾಂಟ್ರಾಕ್ಟ್ ಹಿಡೀಲಿ, ಎಲ್ಲೆಲ್ಲಿ ಇದ್ಲು ಮಾಡಲು ಅರಣ್ಯದ ಕೂಪು ಮಾಡಲಿ, ಅಲ್ಲೆಲ್ಲ 100 ಕೇರಳ ಬೇರಿಗಳು ಬಂದು ಬೀಡು ಬಿಡ್ತಿದ್ರು. ಅವರು ಹಾಕಿದ ವಟಾರದ ಜಾಗಗಳನ್ನೆಲ್ಲ ಸುಲೇಮಾನ್ ಬೇರಿ ತಹಶೀಲ್ದಾರರು, ರೆವೆನ್ಯೂ ಇನ್ಸ್ಪೆಕ್ಟರು, ಸರ್ವೇಯರ್ಗಳು ಇವ್ರನ್ನೆಲ್ಲ ಹಿಡಿದು ಲಂಚದ ಬುಟ್ಟಿಗೆ ಬೀಳಿಸಿ ಅವರಿಗೆ ಮಂಜೂರಾಗುವಂತೆ ಮಾಡ್ತಿದ್ದ. ಈ ದೊಡ್ಡ ದೊಡ್ಡ 1000 ವಟರಗಳನ್ನು ನೋಡ್ತಿದ್ದಂತೆ ಕೆಸರೂರಿನ ಜನರ ಕಣ್ಣು ಕೆಂಪಾಗತೊಡಗಿತು. ಮಸೀದಿಗಳೆದ್ದು ಮೈಕುಗಳ ಕೂಗಾಟ ಆರಂಭವಾದೊಡನೆ ಸುಲೇಮಾನ್ ಬೇರಿಯ ಉದ್ದೇಶ ಅರ್ಥವಾಗತೊಡಗಿತು. ಬೇರಿ ಹಣ, ಧರ್ಮ, ರಾಜಕೀಯಗಳನ್ನೆಲ್ಲ ಒಂದರೊಳಗೊಂದು ಸೇರಿಸಿ ಬಲವರ್ಧನೆ ಮಾಡಿಕೊಳ್ಳತೊಡಗಿದ. ಕೆಸರೂರಿನ ಒಕ್ಕಲಿಗರು, ಲಿಂಗಾಯತರು ಇತ್ತ ತಮ್ಮ ಆಸ್ತಿಪಾಸ್ತಿ ತಮ್ಮಲ್ಲೇ ಉಳಿಸಿಕೊಳ್ಳಲು ತಮ್ಮಲ್ಲೇ ಹೆಣ್ಣು ಕೊಟ್ಟು ತರುತ್ತಾ ತಮ್ಮ ಕುಟುಂಬ ರಕ್ಷಣೆ ನಡೆಸುತ್ತಿರಬೇಕಾದ್ರೆ ಅವರಿಗೆ ಸುಲೇಮಾನ್ ಬೇರಿಯ ಸವಾಲು ಬಂದುದು ತಿಳಿಲೇ ಇಲ್ಲ. ಸುಲೇಮಾನ್ ಬೇರಿ ಕಡೆಯವರೊಂದಷ್ಟು ಜನ ತಾಲೂಕು ಬೋರ್ಡ್ ಮೆಂಬರ್ಗಳಾಗಿ ಬಂದು ನಮ್ಮ ಕೆಸರೂರಿನ ಪಟೇಲ್ ಪಾಳೆಗಾರರುಗಳ ಪಕ್ಕ ಕುಳಿತರು. ಕೆಸರೂರಿನ ಒಕ್ಕಲಿಗರು, ಲಿಂಗಾಯತರು ಗಾಬರಿ ಬಿದ್ರು. ಕೃಷ್ಣೇಗೌಡನಿಗೆ ಕೆಸರೂರಿನ ಸಂಸ್ಕೃತಿಯ ಅವಸಾನವನ್ನು ಅದರ ವಿಸ್ತೃತ ಸ್ವರೂಪದಲ್ಲಿ ಅರಿಯಲು ಸಾಧ್ಯವಿಲ್ಲದಿದ್ರೂ ತನ್ನ ಅನುಭವಕ್ಕೆ ಬಂದ ರೀತಿಯಲ್ಲಿ ಗ್ರಹಿಸಿ ಕೆಸರೂರಿಗೆ ಏನೋ ಕೇಡ್ಗಾಲ ಬಂದಿದೆ ಎಂದು ಶಂಕಿಸಿದ. ಅದಕ್ಕೆ ಸರಿಯಾಗಿ ಆತನ ಮನೆ ಮೇಲೆ ಕಲ್ಲು ಬೀಳುವ ಹೊಸದೊಂದು ಸಮಸ್ಯೆ ಉದ್ಭವವಾಗಿತ್ತು. ಕೆಸರೂರು ನಾಶವಾಗುತ್ತಿತ್ತು, ಕಾಡಿನ ಮೂಲಕ, ಮತಗಳ ಮೂಲಕ, ಕೊನೆಗೆ ಜೋಗಿ ಹಾಳ್ರ ಸಾವಿನ ಮೂಲಕವೂ ಸಹ. ಅಧ್ಯಾಯ 22. ಅಲ್ಲಯ್ಯ ರಾಮಚಂದ್ರ, ನೀನು ವಿಚಾರವಾದಿ ಅಂತಿ, ಮತ್ತೆ ನನ್ನ ಯಾಕಿಲ್ಲಿ ಭವಿಷ್ಯ ಹೇಳೋದಕ್ಕೆ ಕೂರಿಸ್ಕೊಂಡಿದ್ದೀರಿ ಎಂದ ಜಯರಾಮ್. ಭವಿಷ್ಯ ಅಲ್ವಯ್ಯ, ಭೂತ.
ಹಿಂದೆ ಏನಾಗಿದ್ದಿರ್ಬೋದು ಹೇಳು ಅಂತಿದೀವಿ ಎಂದ ರಾಮಚಂದ್ರ. ಏನಾಗಿದ್ದಿರ್ಬೋದು ಅಂತ ಸತ್ಯ ಸಂಗತಿಗಳ ತುಣುಕುಗಳ ಮೇಲೆ ನೀವು ಸೃಷ್ಟಿಶೀಲ ಬರಹಗಾರ ಅಂತಿರೋದ್ರಿಂದ ಕತೆ ಹೇಳಿ ಅಂತಿದ್ದೀವಿ. ಯಾಕೆಂದ್ರೆ ಈ ತುಣುಕುಗಳನ್ನ ಹೇಗೆ ಹೇಗೋ ಜೋಡಿಸಿದ ಒಂದು ಕತೆ ಬೇಕಾಗಿದೆ ನಮಗೆ. ಅದನ್ನ ಹಿಡಿದು ತನಿಖೆ ಮುಂದುವರಿಸ್ಕೊಂಡು ಹೋಗೋದಕ್ಕೆ. ಕೊನೆ ಪಕ್ಷ ನಿಮ್ಮ ಕತೆ ಸುಳ್ಳು ಅಂತಾದ್ರೂ ನಾವು ಸಾಧಿಸಿದ್ರೆ ಆ ಮೂಲಕ ನಿಜ ಏನಂತ ಹೊರಬೀಳುತ್ತೆ ಅಂದ ಅಂಗಾಡಿ. ನೀವು ಜೋಗಿ ಹಾಳ್ರ ಸಾವಿನ ಬಗ್ಗೆ ಈವರೆಗೆ ತಿಳ್ಕೊಂಡಿರೋ ವಿಷಯ ಮತ್ತೆ ಈಚಿನ ದಿನಗಳಲ್ಲಿ ಕೆಸರೂರಿನ ಏಲಕ್ಕಿ ಒದಗಿರೋ ಗತಿ ಇವನ್ನೆಲ್ಲ ಗಮನಿಸಿದ್ರೆ ನನ್ನ ಕಲ್ಪನೆ ಕೆಸರೂರಿನ ಪರಿಸರ ಮೀರಿದ ಕತೆ ಹೇಳುತ್ತೆ. ಮೊದಲೇ ನೋಡಿ, ಜೋಗಿ ಹಾಳ್ರ ಸಾವಿನ ಬಗ್ಗೆ ಒಬ್ಬೊಬ್ರು ಒಂದೊಂದು ತರ ಕತೆ ಕಟ್ಟಿ ವ್ಯಾಖ್ಯಾನ ಮಾಡಿ ಅಧ್ವಾನ ಆಗಿದೆ. ಇನ್ನು ನಂದೊಂದು ಬಾಕಿ ಇತ್ತು ಎಂದು ಅನಂತರ ಜಯರಾಮ್ ಮಾತನಾಡದೆ ಗಂಭೀರವಾಗಿ ಯೋಚಿಸುತ್ತಾ ಕುಳಿತ. ಜಯರಾಮ್ ಏನೇನನ್ನು ಕಲ್ಪಿಸಬಹುದೆಂದು ಅಲ್ಲಿದ್ದವರೆಲ್ಲ ಒಂದೊಂದು ಕಥೆಯನ್ನ ಕಲ್ಪಿಸತೊಡಗಿದ್ರು. ಹೆಗ್ಡೆ, ಸಿದ್ದಪ್ಪ ಇಬ್ರು ಜೋಗಿ ಹಾಳ್ರ ಮರಣ ಕೇವಲ ಆಕಸ್ಮಿಕ ಎಂದು ಯೋಚಿಸಿದ್ರು. ಜೋಗಿ ಹಾಳ್ರು ಅಪಘಾತದಲ್ಲಿ ಸತ್ತಿದ್ದಾರೆ, ಅದರಲ್ಲಿ ರಹಸ್ಯ ಏನು ಅವರಿಗೆ ತೋರಲೇ ಇಲ್ಲ. ಜಯರಾಮ್ ಇದಕ್ಕಿಂತ ಅನ್ಯವಾದದನ್ನು ಏನನ್ನು ತಾನೇ ಹೇಳಿಯಾನು ಎಂದು ಅವರು ಅಚ್ಚರಿಪಟ್ಟರು. ಅಂಗಾಡಿ ಮಾತ್ರ ಖಾಲಿ ಮನಸ್ಸು ಮಾಡಿಕೊಂಡೇ ಕುಳಿತಿದ್ದ. ಏಕೆಂದ್ರೆ ಅವನಿಗೆ ಸಾಕ್ಷ್ಯಾಧಾರಗಳ ಮುಖ್ಯನ ಮುಂದೇನನ್ನು ಯೋಚಿಸಲಾರದಂತ ಕೊನೆ ಮುಟ್ಟಿ ಕಲ್ಪನೆ ಕೈ ಕಟ್ಟಿ ಕುಳಿತಿತ್ತು. ಜೋಗಿ ಹಾಳ್ರಿಗೆ ಯಾರಾದರೂ ಪ್ರೇಯಸಿರಿದ್ರೆ ರಾಮಚಂದ್ರನ ತಲೆಯೊಳಗೆ ವಿಚಿತ್ರ ಕಲ್ಪನೆಯೊಂದು ಸುಳಿದು ಹೋಯಿತು. ಆದರೆ ಅಂಗಾಡಿ ತಿಳಿಸಿದ ತನಿಖೆಯ ತುಣುಕುಗಳಲ್ಲೆಲ್ಲೂ ಈ ಬಗೆಯ ಸಂಗತಿ ತೋರಿ ಬಂದಿರಲಿಲ್ಲ. ಜಯರಾಮ್ ಏನ್ ತಾನೇ ಹೇಳಿಯನೋ ಎಂದು ರಾಮಚಂದ್ರನು ಅಚ್ಚರಿಪಟ್ಟ. ಜಯರಾಮ್ ತುಂಬಾ ಹೊತ್ತು ಸುಮ್ಮನೆ ಕುಳಿತಿದ್ದವ ಅನಂತರ ಗಂಭೀರವಾಗಿ ತನ್ನ ಕತೆ ಆರಂಭಿಸಿದ. ಇವರು ಯಾರೂ ಊಹಿಸಲು ಸಾಧ್ಯವಾಗದ ದಿಕ್ಕಿನಲ್ಲಿ ಜಯರಾಮನ ಕತೆ ಬೆಳೆದಿತ್ತು. ಕೆಸರೂರಿನ ಜನ ಊಹಿಸಲು ಅಸಾಧ್ಯವಾದ ಕಾರಣಗಳಿಂದ ಜೋಗಿ ಹಾಳ್ರ ಕೊಲೆ ಸಂಭವಿಸಿತ್ತು. ಅದು ಹೇಗೆ ಕೊಲೆ ಅಂತೀರಿ? ಅಷ್ಟೊಂದೆಲ್ಲ ಪೊಲೀಸ್ ತನಿಖೆ ನಡೆದಿದೆ, ಕೂನಿ ಅಂತ ಒಂದೇ ಒಂದು ಸರಿಯಾದ ಸಾಕ್ಷ್ಯ ಇಲ್ಲ ಅಂತದ್ರಲ್ಲಿ ನೀನು ಒಳ್ಳೆ ಆರಂಭ ಅಂತ ಏಕದಮ್ ಕೂನಿ ಅಂದ್ಬಿಟ್ರೆ ಹೇಗಯ್ಯ ಎಂದು ಮೊದಲಿನಲ್ಲೇ ಹೆಗ್ಡೆ ತಕರಾರು ತೆಗೆದ. ಅಂಗಾಡಿ ಅದಕ್ಕೆ, ಮಿಸ್ಟರ್ ಹೆಗ್ಡೆ, ಪೊಲೀಸ್ ತನಿಖೆನ ನಾನು ಅಮೂಲಾಗ್ರ ನೋಡಿದ್ದೀನಿ. ಪ್ರತಿಯೊಬ್ಬರು ಅದನ್ನು ಕೂನಿ ಅಂತಾನೆ ಹೇಳಿ ಬೇರೆಯವ್ರ ಮೇಲೆ ತಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಈ ಥರ ಕೆಸರೂರಿನ ಜನರ ತರಲೆ ಬುದ್ಧಿ ದೆಸೆಯಿಂದಾನೇ ಒಂದೇ ಒಂದು ಸರಿಯಾದ ಸಾಕ್ಷ್ಯಾಧಾರ ಇಲ್ಲ. ಅನಂತರ ಯಾವುದೋ ಹಂತದಲ್ಲಿ ಆ ತನಿಖೆ ಕೈ ಬಿಡಲಾಗಿದೆ. ಬಹುಶಃ ಒಬ್ಬರ ಮೇಲೊಬ್ರು ಫಿರ್ಯಾದು ಮಾಡುವ ಪ್ರಯತ್ನದಲ್ಲಿ ಊರೇ ಪ್ರಕ್ಷುಬ್ಯ ಹೋಗತೊಡಗಿತ್ತು ಅಂತ ಕಾಣುತ್ತೆ ಎಂದ. ಅಷ್ಟರೊಳಗಡೆ ಜಯರಾಮ ಅವರ ವಾಗ್ವಾದ ಅಷ್ಟಕ್ಕೆ ತಡೆದ. ನೋಡಿ ಹೆಗ್ಡೆ, ಅಂಗಾಡಿ, ನಿಮ್ಗೆ ಹೇಳ್ತೀನಿ ನಾನು, ಇಲ್ಲಿ ಕತೆಗಾರನ್ನ ಅದನ್ನು ಯಾಕೆ ಹೀಗೆ ಹೇಳಿದೆ ಅಂತ ನೀವು ಕತೆ ಕೇಳುವಾಗ ಕೇಳಲೇ ಕುಡ್ದು. ಒಬ್ಬ ಪೊಲೀಸ್ ಪತ್ತೆದಾರ ನಡೆದದನ್ನ ತನಿಖೆಯಿಂದ ನಿರ್ಮಾಣ ಮಾಡೋ ಕ್ರಮವೇ ಬೇರೆ, ಒಬ್ಬ ಕಲಾವಿದನ ಪ್ರತಿಭೆ ಕತೆ ನಿರ್ಮಿಸುವ ಕ್ರಮವೇ ಬೇರೆ. ನಾನು ಹೇಳಿದ್ದನ್ನ ಅನಂತರ ನೀವು ಸುಳ್ಳೋ ನಿಜವೋ ತನಿಖೆ ನಡೆಸಿ ತಿಳ್ಕೊಳ್ಳೇಬೇಕು ಹೊರತು ಇದನ್ನ ಹಾಗೆ ಕಲ್ಪಿಸಿದ್ರೆ ಸರಿ ಇಲ್ಲ, ಈ ಕಲ್ಪಿಸಿದ್ರೆ ಸರಿ ಅಂತ ಟೀಕಿಸೋದಕ್ಕೆ ಶುರು ಮಾಡಿದ್ರೆ ಅಲ್ಲಿಗೆ ನನ್ನ ಸೃಷ್ಟಿಕೆ ನಿಂತು ಹೋಗುತ್ತೆ ಎಂದು ಹೇಳ್ದ. ಇಡೀ ಕೆಸರೂರಿನ ಜನ, ರಸ್ತೆಗಳು ಎಲ್ಲ ಸ್ತಬ್ಧವಾಗಿ, ದೀಪಗಳು ಒಂದೊಂದಾಗಿ ಆರುತ್ತಿದ್ವು. ಜಯರಾಮ್ ಕತೆ ಹೇಳುವ ಮೊದಲೇ, ಈ ನನ್ನ ಕತೆಗೆ ಯಾವ ತನಿಖೆಯಾಗಲಿ ಪತ್ತೇದಾರನಿಗಾಗಲಿ ಸಹಾಯ ಮಾಡುವ ಉದ್ದೇಶ ಇಲ್ಲ. ಇದೊಂದು ಸಾಹಿತ್ಯ ಸೃಷ್ಟಿ. ನಿಮ್ಮೆಲ್ಲರ ಉದ್ದೇಶಗಳನ್ನು ಅಲಕ್ಷಿಸುತ್ತೇನೆ ಎಂದು ತಪ್ಪಿಳಿಬೇಡಿ ಎಂದು ಹೇಳಿ ಕತೆ ಆರಂಭಿಸಿದ. ಜಯರಾಮ್ ಹೇಳಿದ ಕತೆ ಸಂಕ್ಷಿಪ್ತವಾಗಿ ಹೀಗಿತ್ತು. ಜೋಗಿ ಹಾಳ್ ಅಂತಾರಾಷ್ಟ್ರೀಯ ಖ್ಯಾತಿಯ ವಿಜ್ಞಾನಿಯಾಗಿ ಮ್ಯಾಗ್ಸೆಸೆ ಬಹುಮಾನಕ್ಕೆ ಆಯ್ಕೆಯಾಗುವ ಅಂತ ಬಂದ ಕೂಡಲೇ ಇತರ ರಾಷ್ಟ್ರಗಳ ದೃಷ್ಟಿ ಇವ್ರ ಮೇಲೆ ಬಿತ್ತು. ಏಲಕ್ಕಿ ರಫ್ತು ವ್ಯಾಪಾರದಲ್ಲಿ 100ಕ್ಕೆ 100ರಷ್ಟು ಏಕಸ್ವಾಮ್ಯ ಉಳಿಸ್ಕೊಂಡಿದ್ದ ಭಾರತದ ಮೇಲೆ ಇನ್ನೂ ಹಲವಾರು ರಾಷ್ಟ್ರಗಳು ಕಣ್ಣಿಟ್ಟಿದ್ವು. ಹಿಂದುಳಿದ ರಾಷ್ಟ್ರಗಳ ಏಳಿಗೆಗಾಗಿ ಶ್ರಮಿಸುತ್ತಿರುವ ಆಯಾ ರಾಷ್ಟ್ರಗಳ ಶ್ರೇಷ್ಠ ವಿಜ್ಞಾನಿಗಳನ್ನೆಲ್ಲ ತೀರಿಸಬೇಕು ಅಂತ ಅಂತಾರಾಷ್ಟ್ರೀಯ ಒಳಸಂಚು ಕೂಟವೊಂದು ನಿರ್ಮಾಣವಾಯಿತು. ಭಾರತದ ಕೆಲವು ಅಣುವಿಜ್ಞಾನಿಗಳು, ಇಂಧನ ಸಂಶೋಧನಾ ತಜ್ಞರು, ಸಸ್ಯ ತಳಿಶಾಸ್ತ್ರಜ್ಞರು ಮುಂತಾದವರೆಲ್ಲ ಇದರ ಗುರಿಯಾಗಿದ್ರು. ಅದರಲ್ಲಿ ಕೃಷಿ ಶಾಸ್ತ್ರಜ್ಞ ಜೋಗಿ ಹಾಳ್ ಒಬ್ರು. ಅರಬ್ ರಾಷ್ಟ್ರಗಳಿಗೆ ಏಲಕ್ಕಿ ರಫ್ತಿನಲ್ಲಿ ಭಾರತಕ್ಕೆ ಪ್ರಮುಖ ಪ್ರತಿಸ್ಪರ್ಧಿಯಾಗಿದ್ದ ಗ್ವಾಟೆಮಾಲಾ ವಾಣಿಜ್ಯ ಕೂಟ ಈ ಒಳಸಂಚಿನಲ್ಲಿ ಸೇರ್ಕೊಂಡು ಜೋಗಿ ಹಾಳ್ರ ಕೊಲೆಗೆ ಕಾರಣವಾಯಿತು. ಗ್ವಾಟೆಮಾಲಾದಿಂದ ಹಲವು ಸ್ಲೈಡ್ಗಳನ್ನ ಜೋಗಿ ಹಾಳ್ರಿಗೆ ಅಭಿಪ್ರಾಯಗಳಾಗಿ ಕಳಿಸ್ಕೊಡ್ಲಾಯಿತು. ಅದರಲ್ಲಿ ಕೆಸರೂರು ಕಾಯಿಲೆಯ ಜೀವಂತ ವೈರಸ್ಗಳಿದ್ವು. ಅವನ ಪ್ರೊಜೆಕ್ಟರ್ಗೆ ಹಾಕ್ತಿದ್ದಂತೆ ಅವು ಸಿಡಿಯುವ ವ್ಯವಸ್ಥೆ ಮಾಡಲಾಗಿತ್ತು. ಅದರಿಂದ ಜೋಗಿ ಹಾಳ್ರು ನಿಧನರಾದರು. ವೈರಸ್ಗಳು ಸ್ಫೋಟದಲ್ಲಿ ಪ್ರಸಾರವಾಗಿ ಭಾರತದ ಏಲಕ್ಕಿಗೆ ರೋಗ ತಗುಲಿಕೊಂಡು ಭಾರತದ ರಫ್ತು ವ್ಯಾಪಾರ ದಿನದಿಂದ ದಿನಕ್ಕೆ ಕುಸಿಯಿತು. ಅರಬರ ಎಣ್ಣೆ ಇತರ ರಾಷ್ಟ್ರಗಳ ದಿಕ್ಕಿನಲ್ಲಿ ಹರಿಯಿತು. ಈ ಕೊಲೆಗಡುಕರ ಒಳಸಂಚು ಅನೇಕ ವಿಜ್ಞಾನಿಗಳ ಸಾವಿಗೆ ಕಾರಣವಾಯಿತು.
ಎಲ್ಲ ಹಿಂದುಳಿದ ರಾಷ್ಟ್ರಗಳನ್ನು ಈ ಒಳಸಂಚಿನ ಕೂಟ ಕೊನೆ ಪಕ್ಷ ಅಭಿವೃದ್ಧಿ ಪಥದಲ್ಲಿ 20 ವರ್ಷ ಹಿಂದಕ್ಕಾಗ್ತು. ಇಷ್ಟು ಕಥೆಯನ್ನ ಜಯರಾಮ್ ದಟ್ಟ ವಿವರಗಳೊಂದಿಗೆ ನಾಟಕೀಯವಾಗಿ ಅವರೆದುರು ಮಂಡಿಸ್ದ. ಹೆಗಡೆ ಸಿದ್ದಪ್ಪ ಕತೆ ಕೇಳ್ತಾ ಕೇಳ್ತಾ ಬಿಳಿಸ್ಕೊಂಡಿದ್ರು. ಜೈರಾಮ್ ವೈರಸ್ ರೋಗಗಳ ಬಗ್ಗೆ, ಅವುಗಳ ಪ್ರಸಾರ ವಿಧಾನಗಳ ಬಗ್ಗೆ ಕಥೆಯೊಳಗೆ ಹೇಳಿದ್ರಲ್ಲಿ ಬಹುಪಾಲು ವಿವರಗಳು ಸಿದ್ದಪ್ಪ ಹೆಗಡೆ ಅವರೊಂದಿಗಿನ ಸಂಭಾಷಣೆಯಿಂದಲೇ ಜಯರಾಮ್ ಸಂಗ್ರಹಿಸಿದ್ದಾಗಿತ್ತು. ಒಬ್ಬ ಕಥೆಗಾರನ ಕೈಯಲ್ಲಿ ಹೇಗೆ ಯಾವ್ಯಾವ ಸಂಗತಿಗಳು ಒಂದು ಅರ್ಥಬದ್ಧವಾಗಿ ಒಂದಕ್ಕೊಂದು ಸೇರ್ಕೊಳ್ತಾ ಹೋಗ್ತದೆ ಎನ್ನುವುದು ಅವರಿಗೆ ಬಿಳಿಸ್ಕೊಳ್ಳುವಷ್ಟು ಗಾಬರಿ ತಂದಿತ್ತು. ಕತೆ ಕೇಳ್ತಾ ಕೇಳ್ತಾ ಅವರೆಲ್ಲ ಯಾವ ರೀತಿ ತಲ್ಲೀನರಾಗಿದ್ದಾರೆ ಅಂದ್ರೆ, ಈಗ ಜೋಗಿ ಹಾಳರ ಸಾವಿನ ಬಗ್ಗೆ ಜೈರಾಮ್ ವ್ಯಾಖ್ಯಾನ ಬಿಟ್ಟು ಬೇರೊಂದು ಅವರಿಗೆ ಹೊಳೆಯುವುದು ಅಸಾಧ್ಯವಾಗಿತ್ತು. ಜಯರಾಮ್ ಕತೆ ಹೇಳಿ 4 ಪ್ರೇಕ್ಷಕರ ಮುಖ ನೋಡ್ದ. ತನ್ನ ಕಲೆಗಾರಿಕೆಯ ಬಗ್ಗೆ ಅವನಿಗೆ ಸಂಪೂರ್ಣ ನಂಬಿಕೆ ಇತ್ತು. ಅದು ಸುಳ್ಳಿರ್ಲಿ ನಿಜವಿರ್ಲಿ, ಅದನ್ನ ಕೇಳಿದಷ್ಟು ಕಾಲ ಅವರಿಗೆ ನಿಜ ಅನಿಸುವಂತೆ ಮಾಡುತ್ತೆ ಅನ್ನೋದುಕೊಂಡೇ ಕತೆ ಆರಂಭಿಸಿದ. ಅವರು 4 ತನ್ನ ಕಥೆಯ ವಾತಾವರಣದಲ್ಲೇ ಇರುವುದರಿಂದ ಕೂಡಲೇ ವಿಮರ್ಶಿಸುವುದು ಅಸಾಧ್ಯ ಎಂದೆನಿಸಿತು. ತಾನು ನಡೆದುದನ್ನು ಕರಾರುವಾಕ್ಕಾಗಿ ಕಲ್ಪಿಸುತ್ತೇನೆ ಎಂಬುದರ ಬಗ್ಗೆ ಜಯರಾಮ್ಗೆ ಚೂರು ನಂಬಿಕೆ ಇರಲಿಲ್ಲ. ಕೇವಲ ಸಾಹಿತ್ಯ ದೃಷ್ಟಿಯಿಂದ ಉತ್ತಮವೆನ್ನಬಹುದಾದ ಕತೆ ಹೇಳಿದ್ದ. ಆದರೆ ಮುಂದೆ ಆತನ ಕತೆ ತೀರಾ ವಿಚಿತ್ರವಾದ ವಿಮರ್ಶೆಗೆ ಗುರಿಯಾಗುವುದಿತ್ತು. ನಿಜ ಜೀವನದಲ್ಲಿ ಇದು ನಡೆಯುತ್ತೆ ಇಲ್ಲವೇ ಎನ್ನುವ ಕಥೆಯ ಯಥಾವತ್ ಸ್ವರೂಪವನ್ನ ಅಂಗಾಡಿ ಪತ್ತೆ ಮಾಡ ಹೊರಟಿದ್ದ. ಸಿದ್ದಪ್ಪ ಹೆಗಡೆ ಇಬ್ರು ಅದಕ್ಕೆ ತಕ್ಕ ಪರಿಕರಗಳನ್ನ ಅಂಗಾಡಿಗೆ ಒದಗಿಸಲು ಸಿಕ್ಕಿದ್ರು. ಎಲ್ಲರೂ ಅಂಗಾಡಿ ಕಡೆ ಅಭಿಪ್ರಾಯಕ್ಕಾಗಿ ತಿರುಗಿದ್ರು. ಅಂಗಾಡಿ, ಜಯರಾಮ್, ನಿಮ್ಮ ಕತೆ ಒಂದು ರೋಮಾಂಚಕ ಅನುಭವ. ಆದರೆ ಇದನ್ನು ನಾನು ಕೇವಲ ಒಬ್ಬ ವಾಚಕನಂತೆ ನೋಡುತ್ತಿಲ್ಲ. ನಾನು ಮಾಡೋ ಕೆಲಸ ಎಂದರೆ ಈ ಕಥೆಯ ಮುಖ್ಯಾಂಶಗಳನ್ನೆಲ್ಲ ನೋಟ್ ಮಾಡಿಕೊಂಡು ಹೊರೆ ಹಚ್ತಾ ಹೋಗೋದು. ಅಲ್ಲಿಯವರೆಗೆ ಈ ಕತೆ ಬಗ್ಗೆ ನನ್ನ ವೈಯಕ್ತಿಕ ಅಭಿಪ್ರಾಯ ಇಲ್ಲ ಎಂದ.